Hello everyone, welcome to Samaya classes. ಗುರುತ್ವ ಪಾಠದ 8ನೇ ಪ್ರಶ್ನೆ, ಒತ್ತಡ ಎಂದರೇನು? ಒತ್ತಡ ಬಹಳ ಸಿಂಪಲ್. ಎಕ್ಸಾಮ್ ಬಂದ ತಕ್ಷಣ ಪ್ರೆಷರ್ ಆಗುತ್ತೆ, ಒತ್ತಡ ಆಗುತ್ತೆ, ಅದೇ ಒತ್ತಡ. ಸೈನ್ಸ್ ಕ್ಲಾಸ್ ಅಲ್ಲಿ ಇದ್ದೀರಿ. ಒತ್ತಡ ಅಂದ್ರೇನು? ಹಾಗಿದ್ರೆ ಏಕಮಾನ ವಿಸ್ತೀರ್ಣದ ಮೇಲಿನ ನೂಕು ಬಲವನ್ನು ಒತ್ತಡ ಎನ್ನುವರು. ಎಕ್ಸಾಮ್ ಅಲ್ಲಾಗೋ ಒತ್ತಡ ಬೇರೆ. ಇಲ್ಲಿ ಸೈನ್ಸ್ ಕ್ಲಾಸ್ ಅಲ್ಲಿ ಇದ್ದಾಗ ಸೈನ್ಸ್ ನ ಡೆಫಿನೇಷನ್ ಒತ್ತಡ. ಏಕಮಾನ ವಿಸ್ತೀರ್ಣದ ಮೇಲಿನ ನೂಕು ಬಲವನ್ನ ಒತ್ತಡ ಅಂತ ಕರೀತಾರೆ. ಉದಾಹರಣೆ, ಒಂದು ಗೋಡೆಯನ್ನ ತಗೊಳ್ಳಿ ಅಥವಾ ಯಾವುದೇ ಒಂದು ಏಕಮಾನ ವಿಸ್ತೀರ್ಣವುಳ್ಳಂತಹ ಒಂದು ಪ್ರದೇಶವನ್ನ, ನೆಲವನ್ನ ಯಾವುದೇ ಒಂದು ತಗೊಳ್ಳಿ. ಈಗ ಇದ್ರ ಮೇಲೆ ನೂಕು ಬಲ ಆಕ್ಟ್ ಆಗ್ತಾ ಇದೆ ಅಲ್ಲ, ಇದನ್ನ ಏನಂತ ಕರೀತಾರೆ? ಒತ್ತಡ ಅಂತ ಕರೀತಾರೆ. ಒತ್ತಡದ ಬಗ್ಗೆ ನೀವು 8ನೇ ತರಗತಿಯಲ್ಲಿ ಸ್ಟಡಿ ಮಾಡ್ಕೊ ಬಂದಿದ್ದೀರಿ ಅಲ್ವಾ? ಒತ್ತಡದ ಬಗ್ಗೆ ಏನೇನನ್ನ ಸ್ಟಡಿ ಮಾಡಿದ್ರಿ? ಏಕಮಾನ ವಿಸ್ತೀರ್ಣದ ಮೇಲೆ ಬೀಳುವಂತಹ ಬಲವನ್ನ ಒತ್ತಡ ಅಂತ ಕರಿತೀವಿ. ಹಾಗೆ ಮೇಲ್ಮೈ ಜಾಸ್ತಿ ಆದಷ್ಟು, ವಿಸ್ತೀರ್ಣ ಜಾಸ್ತಿ ಆದಷ್ಟು ಒತ್ತಡ ಕಡಿಮೆ ಆಗುತ್ತೆ ಅಂತ ಕಲ್ತಿದ್ದೀರಿ ಅಲ್ವಾ? ಹಾಗಾಗಿ ಉದಾಹರಣೆ ಯಾವುದನ್ನ ನೋಡಿದ್ರಿ? ನಿಮ್ಗೆ 8th ಅಲ್ಲಿ ಕಾನ್ಸೆಪ್ಟ್ ಇತ್ತು ಯಾವುದು? ಮೊಳೆ ಹೊಡೆಯೋದಿರ್ಬೋದು, ಹರಿತ ಚಾಕುವಿಂದ ಕಟ್ ಮಾಡುವಂತಹದ್ದಿರ್ಬೋದು, ಅಥವಾ ಒಂಟೆ ಮರಳಿನಲ್ಲಿ ನಡ್ಕೊಂಡು ಹೋಗುವಾಗ ಅದರ ಕಾಲು ಉಜ್ಜೋದಿಲ್ಲ, ಅದೇ ನಾವು ನಡ್ಕೊಂಡು ಹೋದ್ರೆ ಕಾಲು ಹೂತೋಗ್ತದೆ. ಇದೆಲ್ಲ ಒತ್ತಡದ ಬಗ್ಗೆ ನಾವು ಕಲ್ತಿರುವಂಥದ್ದು ಅಲ್ವಾ? ಇಲ್ಲೆಲ್ಲ ನೀವು ನೋಡಿದ್ರೆ ಬಲವನ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಈಗ ಒಂಟೆ ಮರಳಿನ ಮೇಲೆ ನಡ್ಕೊಂಡು ಹೋಗ್ತದೆ, ನಾವು ಮರಳಿನ ಮೇಲೆ ನಡ್ಕೊಂಡು ಹೋಗ್ತೀವಿ. ಅಲ್ಲಿ ಎರಡೂ ಕಡೆ ಒತ್ತಡ ಏರ್ಪಡ್ತದೆ. ಆದ್ರೆ ಒತ್ತಡ ಅಂದ್ರೆ ಏನಾಗ್ತಾ ಇದೆ? ಬಲವನ್ನ ಅಪ್ಲೈ ಮಾಡ್ತಾ ಇದ್ದೀವಿ ಅಲ್ವಾ? ನಾವು ಮರಳಿನ ಮೇಲೆ ನಾವಿರ್ಬೋದು ಅಥವಾ ಒಂಟೆ ಇರಬಹುದು, ಬಲವನ್ನ ಅಪ್ಲೈ ಮಾಡ್ತಾ ಇದೆ. ಒಂಟೆಯ ಪಾದ ಅಗಲವಾಗಿರೋದ್ರಿಂದ, ಪಾದದ ವಿಸ್ತೀರ್ಣ ಜಾಸ್ತಿ ಇರೋದ್ರಿಂದ ಒತ್ತಡ ಕಡಿಮೆ ಆಗುತ್ತೆ. ಇದನ್ನ ನಾವು ಕಲ್ತಿದ್ವಿ ಅಲ್ವಾ? ಜಸ್ಟ್ ರಿಕಾಲ್ ಮಾಡಿದೆ, ಒತ್ತಡ ಅಂದ್ರೆ ಏನು ಐಡಿಯಾ ಬರಲಿ ಅಂತ. ಸರಿ, ಇಲ್ಲಿ ಏನ್ ಕೇಳಿದ್ದಾರೆ? ಡೆಫಿನೇಷನ್ ಅನ್ನ ಕೇಳಿದ್ದಾರೆ. ಇಷ್ಟು ಬರೆದ್ರೆ ಸಾಕು. ಥ್ಯಾಂಕ್ ಯು.